ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಟಿಕ ಮಾತಾಡ್ತಾ ಇರೋದು. ನನ್ನ ಹತ್ರ ಸಾಕಷ್ಟು ಮೆಮೊರಿಗಳಿದೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಲೈಫ್ನ ಇವೆಂಟ್ಸ್ಗಳಿಗೆ ಎಂಟ್ರಿ ಕೊಡೋಣ. ಮೊದಲನೇದಾಗಿ ಪೇಂಟಿಂಗ್ ಬಗ್ಗೆ ಹೇಳಲೇಬೇಕು. ಸಾಗ್ತಾ ಇದೆ ಸ್ಲೋ ಆಗಿ ಪೇಂಟಿಂಗ್ ಕೆಲಸ, ಬಟ್ ಆದಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿದೆ ಅಂತಲೇ ಹೇಳ್ಬಹುದು. ಇನ್ನು ಇನ್ಸೈಡ್ ದಿ ಹೋಮ್ ಸ್ವಲ್ಪ ಪೇಂಟಿಂಗ್ಗಳನ್ನೆಲ್ಲ ಮಾಡಲಿಕ್ಕಿದೆ. ಸೊ ಅದಾದಮೇಲೆ ನಿಮ್ಗೆ ಅದರ ವಿಡಿಯೋನೂ ತೋರಿಸ್ತೀನಿ. ಆ್ಯಂಡ್ ಕಾಲೇಜ್ನ ಲಾಸ್ಟ್ ಡೇ ಆದದ್ರಿಂದಾಗಿ ಯಾಕೆ ವಿಡಿಯೋ ಕ್ಲಿಪ್ ತೆಗಿಬಾರ್ದು ಅಂತ ಹೇಳಿ ವೀಡಿಯೋಸ್ಗಳನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೆಕೆಂಡ್ ಸೆಮ್ ಕೂಡ ಫೈನಲಿ ಕಂಪ್ಲೀಟೆಡ್. ಇನ್ನು ರಜೆಯಲ್ಲಿ ಒಂದಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿ ಇದ್ದೇನೆ. ಏನಿಲ್ಲ ಅಂತ ಹೇಳಿದರೂ ಪೇಂಟಿಂಗ್ ಕೆಲಸವನ್ನು ಮುಗಿಸಬೇಕು ಅಂತ ಹೇಳಿ ಇದ್ದೇನೆ. ಬಿಕಾಸ್ ಇಟ್ಸ್ ಅ ಸ್ಯಾಟಿಸ್ಫೈಯಿಂಗ್ ವೇ. ನೀವು ಈಗೇನು ಸುಂದರವಾದ ಗಿಡಗಳನ್ನೆಲ್ಲ ನೋಡ್ಕೊಂಡು ಬಂದ್ರಲ್ಲ, ಆ ಗಿಡಗಳನ್ನು ಕಡ್ದು ಹಾಕಿದ್ರು. ಸೊ ಇಷ್ಟು ವ್ಯಾಲ್ಯೂಯೇಬಲ್ ಆದಂತಹ ಗಿಡಗಳನ್ನು ಯಾಕೆ ಬಿಡಬೇಕು ಅಂತ ಹೇಳಿ ನಾನು ಒಂದಷ್ಟು ಸೈಕಲ್ನಲ್ಲಿ ತಗೊಂಡು ಬಂದೆ. ಆ್ಯಂಡ್ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಆ ಪಾಟ್ಗಳಲ್ಲಿ ಹಾಕಿದ ಮೇಲಂತೂ ನನಗೆ ತುಂಬಾ ಖುಷಿ ಕೊಟ್ಟಿತ್ತು ಅಂತಲೇ ಹೇಳ್ಬಹುದು. ಪೇಟೆಯಲ್ಲಿ ಒಂದು ನಾಯಿ ಸಿಕ್ಕಿತ್ತು. ಸೊ ಆಹಾರಕ್ಕಾಗಿ ಎಷ್ಟು ಕಷ್ಟಪಡ್ತಾ ಇದೆ ಅಂತ ಹೇಳಿ ನೀವೇ ನೋಡಿದರೆ, ನಾನು ಗಿಡ ನೋಡ್ತಾ ಇದ್ದರೆ ಈ ಮೀನು ನೋಡಿ ನನ್ನ ಮೇಲೆ ಸಾಹಸ ಮಾಡಿ ಕೂತಿದ್ದಾಳೆ. ಆದರೂ ಒಂಥರ ಖುಷಿ ಕೊಟ್ಟಿತ್ತು, ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿತ್ತು ಅಂತಲೇ ಹೇಳಬಹುದು. ಆ್ಯಂಡ್ ನನಗೆ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿತ್ತಲ್ಲ, ಸೊ ಹಾಗಾಗಿ ಪಕ್ಕದಲ್ಲಿ ಒಂದು ದೀಪ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಆ ಸ್ಮೆಲ್ಲಿಂದ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾ ಇತ್ತು. ಅದರಿಂದಾಗಿ ಪಕ್ಕದ ಮನೆಯಲ್ಲಿ ಬ್ರಹ್ಮಕಮಲ ಹೂ ಬಿಟ್ಟಿತ್ತು. ಸೊ ನನ್ನ ಕರೀಲಿಕ್ಕೆ ಬಂದಿದ್ದರು. ಸೊ ಅದನ್ನು ನೋಡಿಕೊಂಡು ಕೈ ಮುಗ್ಕೊಂಡು ವಿಡಿಯೋ ತೆಕ್ಕೊಂಡು ಬಂದೆ. ಆ್ಯಂಡ್ ಎಕ್ಸಾಮ್ ಕಂಟಿನ್ಯೂ ಆಗ್ತಾ ಇತ್ತಲ್ಲ, ಸೊ ಹಾಗಾಗಿ ನಾನೇ ಒಂದು ಸಣ್ಣದಾಗಿ ಸೆಟಪ್ ಮಾಡ್ಕೊಂಡಿದ್ದೆ. ಒಂದು ಚೇರ್ನಲ್ಲಿ ಕೂತ್ಕೊಳ್ಳಿಕ್ಕೆ, ಹಾಗೂ ಇನ್ನೊಂದು ಚೇರ್ನಲ್ಲಿ ಈ ಒಂದು ಹಲಗೆ ಇಟ್ಟು ಅದರ ಮೇಲೆ ಬರ್ಕೊಂಡು ಇರಲಿಕ್ಕೆ ನಾನೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೆ. ಆ್ಯಂಡ್ ಮಿನ್ನು ಅಂತೂ ಆ ಒಂದು ಸ್ಥಾನವನ್ನು ಕೂಡ ಆವರಿಸಿಕೊಂಡು ಬಿಟ್ಟಿದ್ಲು ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ, ಆಟ ಆಡಿಯೇ ಟೈಮ್ ವೇಸ್ಟ್ ಮಾಡಿದ್ಲು. ಎಕ್ಸಾಮ್ಗೆ ಓದೋದಕ್ಕಿಂತ ಜಾಸ್ತಿ ಅವಳ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ದೆ ಜಾಸ್ತಿ ಅಂತಲೇ ಹೇಳಬಹುದು. ಇನ್ನು ಟಾಪಿಕ್ಗಳು ತುಂಬಾ ಇದ್ದ ಕಾರಣದಿಂದಾಗಿ ಶಾರ್ಟಾಗಿ ಸ್ವೀಟಾಗಿ ಮೈಂಡ್ ಮ್ಯಾಪ್ ಫ್ಲ್ಯಾಶ್ ಕಾರ್ಡ್ಗಳನ್ನೆಲ್ಲ ಮಾಡಿಕೊಂಡು ಕಲಿತಾ ಇದ್ದೆ. ಸೊ ಹಾಗಾಗಿ ಆದಷ್ಟು ಕ್ವಿಕ್ಕಾಗಿ ಆಗ್ತಿತ್ತು ಅಂತಲೇ ಹೇಳಬಹುದು. ಆ್ಯಂಡ್ ನಾನು ಒಳಗಡೆ ಬಾಗಿಲು ಹಾಕ್ಕೊಂಡು ಕೂತಿದ್ರೆ ಮಿನ್ನು ನೋಡಿ ಬಾಗಿಲು ತೆಗಿಯೋವರೆಗೂ ಬಿಡೋದಿಲ್ಲ. ಶಬ್ದ ಮಾಡೋದು, ಇಲ್ಲ ಇಣುಕೋದು, ಕೈ ಹಾಕೋದು, ಏನಾದರೂ ಒಂದು ಮಾಡ್ತಾನೆ ಇರ್ತಾ ಇದ್ಲು. ಸೊ ಫೈನಲಿ ನನಗೆ ಬಾಗಿಲು ತೆಗಿಬೇಕಾಗಿ ಬಂತು. ಆ್ಯಂಡ್ ಬಂದ ಮೇಲಂತೂ ಕುತ್ಕೊಂಡು ಬಿಡ್ತಾ ಇದ್ಲು. ಆ್ಯಂಡ್ ಅವಳೇ ನೋಡ್ಕೊಂಡು ಟೈಮ್ ಪಾಸ್ ಆಗೋದೇ ಹೆಚ್ಚು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ನಾಯಿ ಮರಿಗಳಿಗಂತೂ ಹೆಸರೆಲ್ಲ ಇಟ್ಟಾಗಿದೆ, ಮಿಂಟು, ಕುಕ್ಕಿ ಆ್ಯಂಡ್ ಬೋಲು ಅಂತ ಹೇಳಿ. ಬಟ್ ನಾನು ಹೆಚ್ಚಾಗಿ ಕರೆಯೋದು ಬೋಲು ಅಂತ ಹೇಳಿ. ಬಿಕಾಸ್ ನಾವು ಬೋಲು ಎಂಬ ನಾಯಿಯನ್ನು ಇಟ್ಕೊಳ್ತಾ ಇದ್ದೇವೆ. ಸೊ ಅದು ತುಂಬ ಕ್ಯೂಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಅದರಿಂದಾಗಿ ಆ ಹೆಸರನ್ನು ಕರೆದು ಉಳಿದವುಗಳು ಕೂಡ ಓಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿತು. ಯಾವ ಹೆಸರು ಇಟ್ಟರು ನಾಯಿ ಬೆಕ್ಕುಗಳಿಗೆ ಪರವಾಗಿಲ್ಲ, ಬಟ್ ಕರೆಯುವಂತಹ ವಾಯ್ಸ್ ವೇರಿಯೇಷನ್ ಇದೆಯಲ್ವಾ, ಅದು ಮುಖ್ಯ ಅಂತಲೇ ಹೇಳಬಹುದು. ಇನ್ನು ನಮ್ಮ ಈ ಮುದ್ದಿನ ಬೆಕ್ಕು ಚುಕ್ಕಿ, ಅವರ ಜೊತೆ ಅಂತೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಆಟ ಆಡಿಕೊಂಡು ಇಟ್ಕೊಂಡು ಬಿದ್ದುಕೊಂಡು ಎಲ್ಲ ಇರ್ತಾರೆ. ಆ್ಯಂಡ್ ಅದನ್ನು ನೋಡ್ತಾ ಇದ್ದರೆ ನಮಗೇನೋ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳಬಹುದು. ಮನೆಯಲ್ಲಿ ಮಕ್ಕಳು ಅಥವಾ ವಯಸ್ಸಾದವರು ಇರಬೇಕು ಅಂತ ಹೇಳ್ತಾರೆ, ಆದರೆ ನಾನು ಹೇಳ್ತೀನಿ, ಈ ನಾಯಿ ಬೆಕ್ಕುಗಳು ಇದ್ದರೂ ಕೂಡ ನಮಗೊಂಥರ ಖುಷಿ ಸಿಗ್ತದೆ. ಆ್ಯಂಡ್ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಅಂತಲೇ ಹೇಳಬಹುದು, ಬೋರು ಆಗೋದಿಲ್ಲ. ಆ್ಯಂಡ್ ಇಂತಹ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ನಾನು ಖಂಡಿತ ಇಷ್ಟಪಡಲ್ಲ. ಸೊ ಆ ಒಂದು ಕ್ಷಣವನ್ನು ಕೂಡ ತುಂಬಾ ಎಂಜಾಯ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನಿಂದ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಇನ್ನೇನು ಹಬ್ಬಗಳು ಕೂಡ ಹತ್ತಿರ ಬರ್ತಾ ಇದೆ. ಸೊ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಆ್ಯಂಡ್ ತುಂಬಾ ಸಡಗರದಿಂದ ಕೂಡಿದಂತಹ ನವರಾತ್ರಿ, ದೀಪಾವಳಿ ಹಬ್ಬಗಳು ಕೂಡ ಇನ್ನೇನು ಸದ್ಯದಲ್ಲಿ ಬಂದುಬಿಡ್ತದೆ. ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅಷ್ಟಕ್ಕೂ ಹೇಗೂ ರಜೆ ಇದೆ. ಆ್ಯಂಡ್ ಡೀಪ್ ಕ್ಲೀನಿಂಗ್ ಅಂತೂ ಮಾಡಲೇಬೇಕಾಗ್ತದೆ. ಸೊ ಟೈಮ್ ಇದ್ದಷ್ಟು ನಿಧಾನವಾಗಿ ಕಾನ್ಸಂಟ್ರೇಟ್ ಇಟ್ಟು ತುಂಬಾ ಡೀಪ್ ಕ್ಲೀನಿಂಗ್ ಮಾಡೋದ್ರಿಂದಾಗಿ ಮನಸ್ಸಿಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಅದು ಅಲ್ಲದೆ ಇನ್ನೇನು ಸದ್ಯದಲ್ಲಿ ವರಲಕ್ಷ್ಮಿ ಹಬ್ಬ ಕೂಡ ಇದೆ. ಸೊ ಲಕ್ಷ್ಮಿ ಬರುವ ಟೈಮಿಗೆ ಸ್ವಲ್ಪ ಆದರೂ ಮನೆ ಕ್ಲೀನ್ ಇಲ್ಲದಿದ್ದರೆ ಹೇಗೆ ಹೇಳಿ. ಹಾಗಾಗಿ ಡೆಕೋರೇಟ್ಗಳನ್ನು ಮಾಡಿದ್ದೇನಲ್ವ, ಸೊ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಇಡ್ತಾ ಇದ್ದೇನೆ. ಸೊ ಫೈನಲ್ ಲುಕ್ಕನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಇನ್ನು ಈಗೇನು ನೀವು ನಾಯಿ ನೋಡ್ತಾ ಇದ್ದೀರಲ್ಲ, ಸೊ ಈ ನಾಯಿಯನ್ನು ಒಬ್ಬರಿಗೆ ಕೊಟ್ಟಾಯಿತು. ಸೊ ಈಗ ಉಳಿದಿರೋದು ಇನ್ನಿಬ್ಬರೇ, ಬೋಲು ಮತ್ತು ಕುಕ್ಕಿ. ಸೊ ಇವರೊಟ್ಟಿಗೆ ಕಳೆದ ಟೈಮ್ಗಳನ್ನು ನೆನಪು ಮಾಡ್ಕೊಳ್ಳೋದೊಂದೇ ಬಾಕಿ ಇರುವುದು ಅಂತಲೇ ಹೇಳ್ಬೋದು. ಬೋಲು ಅಂತೂ ನಮ್ಮ ಜೊತೆನೇ ಇರ್ತದೆ. ಆ್ಯಂಡ್ ಕರಿಯ ಗೊತ್ತಿಲ್ಲ ಎಷ್ಟು ದಿನ ಇರ್ತದೋ ಏನೋ ಅಂತ ಹೇಳಿ. ಮಿಂಟು ಹೋಗುವ ಹಿಂದಿನ ದಿನ ಸ್ವಲ್ಪ ಹೆಚ್ಚಾಗಿ ವೀಡಿಯೋಸ್ಗಳನ್ನು ತೆಗೆದೆ ಅಂತಲೇ ಹೇಳ್ಬಹುದು. ಬಿಕಾಸ್ ಅದಂತೂ ನಮ್ಮ ಜೊತೆ ಇರಲ್ಲ, ಬಟ್ ಅದರ ಮೆಮೊರಿಯನ್ನು ವೀಡಿಯೋಸ್ಗಳಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಟರೆ ಸಾಧ್ಯವಾದಷ್ಟು ನೆನಪಾದಾಗೆಲ್ಲ ನೋಡ್ಬೋದಲ್ಲ ಎಂಬ ಕಾರಣಕ್ಕೆ. ಸೊ ಈ ವಿಡಿಯೋಸ್ಗಳನ್ನು ತೆಗೆಯುವ ಮೇನ್ ಉದ್ದೇಶವೇ ನನ್ನದು, ಅದು ಮೆಮೊರೀಸ್ಗಳನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೋಸ್ಕರ. ಯಾವ ಒಂದು ಸಣ್ಣ ಪುಟ್ಟ ಒಂದು ಖುಷಿಯ ಕ್ಷಣ ಕೂಡ ನನ್ನ ಒಂದು ನೆನಪಿನಿಂದ ಮರೆಯಾಗಬಾರ್ದು ಎಂಬ ಕಾರಣಕ್ಕೆ ನಾನು ಹೆಚ್ಚಾಗಿ ವೀಡಿಯೋಸ್ಗಳನ್ನು ತೆಕ್ಕೋತೇನೆ. ಆದ್ದರಿಂದ ಯಾರು ಯಾವಾಗ
ಹೇಗೆ ದೂರ ಆಗ್ತಾರೆ ಅಂತ ಹೇಳಿ ಗೊತ್ತಾಗೋಲ್ಲ. ಸೊ ಅದರಿಂದಾಗಿ ಅವರೊಟ್ಟಿಗೆ ಕಳೆದ ಕ್ಷಣಗಳನ್ನು ಹೆಚ್ಚಿನ ಮೆಮೊರೇಬಲ್ ಇವೆಂಟ್ ಆಗಿ ಸಂಭ್ರಮಿಸಿ ಅಂತಲೇ ಹೇಳ್ತಾ ಇದ್ದೇನೆ. ಆ್ಯಂಡ್ ಆಡಿ ಅಮಾವಾಸ್ಯೆ ಸ್ಟಾರ್ಟ್ ಆದಮೇಲಂತೂ ಒಂದು ಸಡಗರ ಬೇರೆಯೇ ರೀತಿ ಅಲ್ವಾ. ಸೊ ನಾವು ಪಾಠ್ಯ ಬಿಡಲಿಕ್ಕೋಸ್ಕರ ಹೋಗಿದ್ದಾಗ ಮೋತಿ ಮತ್ತು ಮಿಂಟು ಕೂಡ ಬಂದಿದ್ದರು. ಸೊ ಫೈನಲ್ ಆಗಿ ಅವಳು ಆ ಒಂದು ಜರ್ನಿಯಲ್ಲಿ ನಮ್ಮೊಟ್ಟಿಗಿದ್ದದ್ದು ಅಂತಲೇ ಹೇಳ್ಬಹುದು. ಆ್ಯಕ್ಚುಲಿಯಾಗಿ ಆ ನಾಯಿ ಹುಡುಗ, ಬಟ್ ಓವರಾಲ್ ಆಗಿ ನಾನು ಎಲ್ಲರನ್ನು ಅವಳು ಅಂತ ಹೇಳಿ ಕರೆದು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಸೊ ಹಾಗಾಗಿ ಯಾವುದೇ ಗಂಡು ನಾಯಿಯಲ್ಲಿ ಬೆಕ್ಕಿರಲಿ ನಾನು ಕರೆಯೋದಂತೂ ಅವಳು ಅಂತಲೇ, ಬಿಕಾಸ್ ಐ ಡೋಂಟ್ ನೋ ವೈ, ಬಟ್ ನಾನು ಕರೆಯೋದು ಹಾಗೆ ಅಂತಲೇ ಹೇಳ್ಬೋದು. ಬೋಲೋದು ವೀಡಿಯೋ ಯಾಕೆ ತೆಗಿಬಾರ್ದು ಅಂತ ಹೇಳಿ ಮನಸ್ಸಾಗಿ ವೀಡಿಯೋ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದೇ ರೀತಿ ಫೋಟೋ ಶೂಟ್ಸ್ ಮಾಡಿದ್ದು ನಾನು ಅವುಗಳು ಚಿಕ್ಕದಿರುವಾಗ ಅಂತ ಹೇಳಿ ಅನಿಸುತ್ತೆ. ಅದಾದಮೇಲೆ ಅವುಗಳನ್ನು ನೀಟಾಗಿ ಕೂರಿಸಿ ವೀಡಿಯೋಸ್ಗಳನ್ನು ತೆಗೆದದ್ದು ಕಡಿಮೆ ಅಂತಲೇ ಹೇಳಬಹುದು. ಇನ್ನು ತುಂಬ ದಿನ ಆಗಿತ್ತು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕದೆ, ಹಾಗೆಯೇ ನೋಟ್ ಹಾಕದೆ. ಸೊ ಹಾಗಾಗಿ ಒಳ್ಳೆ ಸಾಂಗ್ಗಳನ್ನು ಹುಡುಕಿ ಹಾಕ್ತಾ ಇದ್ದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಮನೆಗೆ ಹೊಸ ಟಿ ವಿ ಬಂದಿದೆ. ಸೊ ಸ್ಮಾರ್ಟ್ ಟಿ ವಿ. ನಾನಂತೂ ಯೂಟ್ಯೂಬಲ್ಲಿ ಇರುವ ವೀಡಿಯೋಸ್ಗಳನ್ನು ಟಿ ವಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಒಂದು ಬಿಟ್ಟರೆ ಒಂಥರ ಮಜಾ ಕೊಡ್ತಾ ಇದೆ ಅಂತಲೇ ಹೇಳಬಹುದು. ಆದಷ್ಟು ನಾನು ಹಾರರ್ ಮೂವೀಸ್ಗಳನ್ನು ಯೂಟ್ಯೂಬ್ನಿಂದ ಕನೆಕ್ಟ್ ಮಾಡಿ ಟಿ ವಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಂಡ್ ಒಂಥರ ಖುಷಿ ಕೊಡ್ತದೆ. ಈಗಾಗಲೇ ಸಾಧಾರಣ ಮೂವೀಸ್ಗಳು ನೋಡ್ತಾ ಬರ್ತಾ ಇದ್ದೇವೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೂವೀಸ್ ನೋಡೋದು ಕೂಡ ಒಂದು ರೀತಿಯ ಮಜಾ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಷ್ಟೇ ಅಲ್ಲದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ವೀಡಿಯೋಸ್ಗಳಾಗಿರಬಹುದು ಆ್ಯಂಡ್ ನನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳನ್ನು ಆಗಿರಬಹುದು ಟಿ ವಿಯಲ್ಲಿ ನೋಡುವ ಮಜಾನೇ ಬೇರೆ ಅಂತಲೇ ಹೇಳಬಹುದು. ಮೊಬೈಲಲ್ಲಿ ಎಲ್ಲ ನೋಡ್ತೇನೆ, ಬಟ್ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನನ್ನ ಡ್ಯಾನ್ಸನ್ನು ಮತ್ತೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಕ್ಷಗಾನದವರು ಕೂಡ ಬಂದಿದ್ದರು. ಸೊ ಹಾಗಾಗಿ ತುಂಬ ಪರ್ಫೆಕ್ಟ್ ಆದ ಯಕ್ಷಗಾನದ ವಿಡಿಯೋ ಕ್ಲಿಪ್ಗಳನ್ನು ತೆಗೆದೆ. ಅವರಿಗೆ ಗೊತ್ತಾಯಿತು. ಹೋದ ವರ್ಷ ಕೂಡ ನೋಡಿದ್ರು ನಾನು ವೀಡಿಯೋಸನ್ನು ಇಟ್ಟು ಚೆನ್ನಾಗಿ ವಿಡಿಯೋ ಶೂಟ್ ಮಾಡಿದ್ದೆ. ಸೊ ಈ ಸಾರಿ ಕೂಡ ಮೊಬೈಲ್ ಹಾಗೆಯೇ ಅರೇಂಜ್ ಮಾಡಿ ಇಟ್ಟದ್ದನ್ನು ನೋಡಿ ಅವರು ಹಾಯ್ ಅಂತ ಹೇಳಿ ಮಾಡಿ ತೋರಿಸಿದ್ರು. ಆ ವಿಡಿಯೋವನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ದವರು ಯಕ್ಷಗಾನದಲ್ಲಿ ಅದನ್ನು ಹೋಗಿ ನೋಡ್ಕೊಳ್ಳಿ. ಆ್ಯಂಡ್ ನಾವು ಪಕ್ಕದ ಮನೆಗೆ ಹಾಗೆಯೇ ವಾಕಿಂಗ್ ಹೊರಟಿದ್ವಿ. ಮಿನ್ನು ಕೂಡ ನಮ್ಮ ಜೊತೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಮೊದಲು ಆ ಚಿಕ್ಕ ಪಿಟ್ಟೆ ಮಿನ್ನು ಇದ್ಲಲ್ವಾ ಝೂಝು, ಅವಳು ಬರ್ತಾ ಇಲ್ಲ. ಅವಳ ಬಿಟ್ಟೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇರಬೇಕಾದ್ರೆ ನನಗೇನೋ ಒಂಥರ ನೋಡಿ ಖುಷಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಆದ್ಯ ವೈಶಾಖ್ ಮಕ್ಕಳಿಬ್ಬರು ಬಂದಿದ್ದರು. ಸೊ ಅವರು ಸೈಕಲಲ್ಲಿ ಆಟ ಆಡ್ತಾ ಇದ್ರು. ಸೊ ಸಣ್ಣದಾಗಿ ವಿಡಿಯೋ ತೆಗೆಯೋಣ ಅಂತ ಹೇಳಿ ನಾನು ಕೂಡ ವಿಡಿಯೋ ತೆಗೆದೆ. ನಾನು ನೋಡಿದ 3-4 ರಾಧಾಕೃಷ್ಣ ಪೇಂಟಿಂಗಲ್ಲಿ ಈ ಫೋಟೋ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಬಟ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಥ್ಯಾಂಕ್ ಯು.